Good evening students, welcome to my science class. Okay, in my last science class I have already started the lesson, the sustainable management of natural resources. Okay, so in that lesson we have already discussed about what are the importance of natural resources and about the Ganga action plan and also about the 5 R's. Okay, there are 5 R's are there. Okay, that is what recycle, repurpose, reuse, reduce, okay, and refuse. Okay, those 5 R's are very important concept in this lesson. Okay, and I have already also discussed about, so why do we need to manage natural resources? Okay, what is the need to manage natural resources? That also I have already discussed about that. Okay, yes, let's start the today's topic, that is about the importance of forest and wildlife. Okay, forest and wildlife. Yes, do you think forest is also natural resources? Of course, yes. ಫಾರೆಸ್ಟ್ ಅಂದರೆ ಅರಣ್ಯ ಕಾಡುಗಳು. ಸೊ ಕಾಡು ಮತ್ತು ವೈಲ್ಡ್ ಲೈಫ್ ಅಂದರೆ ವನ್ಯಜೀವಿಗಳು ಅಲ್ವಾ? ಇದನ್ನು ಕೂಡ ರಿಸೋರ್ಸಸ್ ಅಂತ ನೀವು ಕನ್ಸಿಡರ್ ಮಾಡ್ತೀರಾ? ಎಸ್, ಆಫ್ ಕೋರ್ಸ್, ದೀಸ್ ಆರ್ ಆಲ್ಸೋ ದ ಮೇನ್ ಕೈಂಡ್ ಆಫ್ ನ್ಯಾಚುರಲ್ resource that is available in nature. Okay, so forest, it is very important in our life because these are the main responsible for the falling of rain ಅಲ್ವಾ? ಮಳೆ ಆಗೋದಕ್ಕಾಗಲಿ ಇಡೀ ನಾವು ಜೀವಿ ಸಂಕುಲ ವಾಸ ಮಾಡ್ತಾ ಇರೋದು ಈ ಫಾರೆಸ್ಟ್ ಕಾರಣದಿಂದ. ಕಾಡುಗಳನ್ನು ನಾವು ಹೆಚ್ಚಾಗಿ ನಾವು ಬೆಳೆಸಬೇಕು, ಅದಕ್ಕೆ ಅತಿ ಹೆಚ್ಚು ಮಹತ್ವ ಇದೆ ಅಲ್ವಾ? ಸೊ ಇದರಿಂದ ಎಷ್ಟೆಷ್ಟೆಲ್ಲ ಯೂಸಸ್ ಇದೆ ನಿಮ್ಗೆ ಆಲ್ರೆಡಿ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀರಾ ಅಲ್ವಾ? ಸೊ ಫಾರೆಸ್ಟ್ ಆರ್ ವೆರಿ ಇಂಪಾರ್ಟೆಂಟ್ ಇನ್ ಆರ್ ಲೈಫ್. ಇಡೀ ನಮ್ಮ ಜೀವನದಲ್ಲಿ ಅತಿ ಮುಖ್ಯವಾಗಿ ಬೇಕಾಗಿರುವಂಥ ಒಂದು ನ್ಯಾಚುರಲ್ ರಿಸೋರ್ಸಸ್ ಅಂದರೆ ಅದೇ ಫಾರೆಸ್ಟ್ ಆ್ಯಂಡ್ ಆಲ್ಸೋ ದ ವೈಲ್ಡ್ ಲೈಫ್ ಅಲ್ವಾ? ಈ ಅರಣ್ಯದಿಂದಾನೇ ಹೆಚ್ಚು ಮಳೆ ಆಗುವಂಥದ್ದು, ಮತ್ತು ಅರಣ್ಯವನ್ನು ನಂಬಿಕೊಂಡು ಬೇಕಾದಷ್ಟು ಜನರು ಸಹ ವಾಸ ಮಾಡ್ತಾ ಇರ್ತಾರೆ ಅಲ್ವಾ? ಸೊ ಹಾಗಾಗಿ ಅರಣ್ಯವನ್ನು ನಾವೇನು ಮಾಡಬೇಕಾಗತ್ತೆ, ಅತಿ ಹೆಚ್ಚು ನಾವು ಸಂರಕ್ಷಣೆ ಮಾಡಬೇಕಾಗತ್ತೆ ಅಲ್ವಾ? ಎಸ್, there are many uses from this forest also. So we are getting many kind of products such as honey, it may be timber, medicinal plants, lot of medicinal plants. Okay, and for the sake of timber, ಮರಮುಟ್ಟುಗಳನ್ನು ನಾವು ಅದರಿಂದ ಬಳಸ್ಕೊಳ್ತೀವಿ ಅಲ್ವಾ? ಹೀಗೆ ಈ ಫಾರೆಸ್ಟನ್ನು ಬೇಕಾದಷ್ಟು ಕಾರಣಗಳಿಗೋಸ್ಕರ ನಾವೇನು ಮಾಡ್ತಾ ಇದ್ದೀವಿ, ಬಳಸ್ತಾ ಇದ್ದೀವಿ. ಆದರೆ ಅದನ್ನು ನಾವು ಒಂದು ಸರಿಯಾದ ರೀತಿಯಲ್ಲಿ ಬಳಸ್ತಾ ಇದ್ದೀವಾ? ಇಲ್ಲ ಅಲ್ವಾ? ಸೊ ಈ ರೀತಿ ಯಾವ ರೀತಿ ನಾವು ಇದನ್ನು ಬಳಸಬೇಕಾಗುತ್ತೆ, ಆ್ಯಂಡ್ ವಾಟ್ ಈಸ್ ದ ನೀಡ್ ಆಫ್ ದೀಸ್ ಟು ನೋ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ forest and wildlife. Okay, let us study about that. So keeping in that in our mind, so we should know about the stakeholders of these forest and wildlife. Okay, what is that? Stakeholders. Stakeholders andre yaru? What is the meaning of stakeholder? Okay, that is take care. Okay, caring. ಯಾರು ಈ ಫಾರೆಸ್ಟ್ ಮತ್ತು ವೈಲ್ಡ್ ಲೈಫನ್ನು ಕೇರ್ ಮಾಡ್ತಾರೋ ಅಲ್ವಾ? ಕೇರ್ ಟೇಕಿಂಗ್ ಪೀಪಲ್ಸ್. ಓಕೆ, ಸೊ ಸ್ಟೇಕ್ ಹೋಲ್ಡರ್ಸ್ ಆರ್ ನಥಿಂಗ್ ಬಟ್ ಕೇರ್ ಟೇಕಿಂಗ್ ಪೀಪಲ್ಸ್. ಸೊ ಯಾವ ಜನರು ಈ ಫಾರೆಸ್ಟನ್ನು ಮತ್ತು ವೈಲ್ಡ್ ಲೈಫನ್ನು ಅತಿ ಹೆಚ್ಚಾಗಿ ಅದರ ಬಗ್ಗೆ ನೋಡ್ಕೊಳ್ತಾರೋ ಅಲ್ವಾ, ಅದರ ಮಾಲೀಕರು ಅಂತ ಹೇಳ್ಬಹುದು. ಅದರ ಮಾಲೀಕರನ್ನು ನಾವೇನಂತ ಕರಿತೀವಿ? ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ ಸ್ಟೇಕ್ ಹೋಲ್ಡರ್ಸ್ ಯಾರು? ಅವ್ರು ಏನು ಮಾಡ್ತಾರೆ ಅಲ್ವಾ? ಈ ಫಾರೆಸ್ಟನ್ನು ಅವರು ಅತಿ ಹೆಚ್ಚಾಗಿ ಮುತುವರ್ಜಿ ವಹಿಸಿ, ಕಾಳಜಿ ವಹಿಸಿ ನೋಡ್ಕೊಳ್ಳೋರು, ಅದರ ಓನರ್ಸ್ ಅಂತ ಹೇಳ್ತೀವಲ್ಲ, ಅವರನ್ನು ನಾವು ಸ್ಟೇಕ್ ಹೋಲ್ಡರ್ಸ್ ಅಂತ ಕರಿತೀವಿ. ಹಾಗಿದ್ರೆ ಈ ಸ್ಟೇಕ್ ಹೋಲ್ಡರ್ಸ್ ಯಾರು ಹಾಗಿದ್ರೆ ಅಲ್ವಾ? ಸೊ ಈ ಸ್ಟೇಕ್ ಹೋಲ್ಡರ್ಸ್ ಇದರಲ್ಲಿ 4 ರೀತಿಯಂತಹ ಜನ ಬರ್ತಾರೆ. ಓಕೆ, ಸೊ ದೇ ಆರ್ ನಥಿಂಗ್ ಬಟ್ ದ ಫಸ್ಟ್ ಸ್ಟೇಕ್ ಹೋಲ್ಡರ್ಸ್, ದ ಪೀಪಲ್ ಹೂ ಲಿವ್ಸ್ ಅರೌಂಡ್ ದ ಫಾರೆಸ್ಟ್, who live around the forest. ಅಂದರೆ ಈ ಕಾಡುಗಳ ಸುತ್ತಮುತ್ತ ಅಥವಾ ಕಾಡಿನಲ್ಲೇ ವಾಸ ಮಾಡೋರು ಅಥವಾ ಕಾಡಿನ ಸುತ್ತಮುತ್ತ ವಾಸ ಮಾಡುವಂಥ ಜನರು, ಅರ್ಥ ಆಯ್ತಾ? ಅಂಥ ಜನರು ದ ಫಸ್ಟ್ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ.
ಫಸ್ಟ್ ಕೇರ್ ಟೇಕರ್ ಆಗ್ತಾರೆ. ಯಾವುದಕ್ಕೆ? ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್ಗೆ. ಅಂದರೆ ಈ ಅರಣ್ಯದ ಮತ್ತು ವನ್ಯಜೀವಿಗಳ ಪ್ರತಿಯೊಂದು ಜವಾಬ್ದಾರಿ ಅವರಿಗೂ ಸಹ ಇರುತ್ತೆ. ಅವರಿಗೂ ಸಹ ಒಂದು ಏನಂತ ಅಧಿಕಾರ ಇರುತ್ತೆ ಅಲ್ವಾ? ಯಾರೋ ದ ಪೀಪಲ್ ಹೂ ಲಿವ್ ಅರೌಂಡ್ ದ ಫಾರೆಸ್ಟಲ್ಲಿ ಅಂದರೆ ಕಾಡಿನಲ್ಲೇ ವಾಸ ಮಾಡುವಂಥವರು, ಕಾಡಿನ ಸುತ್ತಮುತ್ತ ಜನರು, ಅಂದರೆ ಅತಿ ಹೆಚ್ಚು ಕಾಡು ಜನರು ಅಂತ ಹೇಳ್ತೀವಿ. ಅವರು ಇಲ್ಲಿ ಮೊದಲ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ. ಅರ್ಥ ಆಯ್ತಾ? ಸೊ ದಟ್ ಈಸ್ ದ ಸೆಕೆಂಡ್ ಸ್ಟೇಕ್ ಹೋಲ್ಡರ್ಸ್ ಆರ್ ದ ಸ್ಟೇಟ್ ಆ್ಯಂಡ್ ದ ಸೆಂಟ್ರಲ್ ಗವರ್ನಮೆಂಟ್. ಸ್ಟೇಟ್ ಆ್ಯಂಡ್ ಸೆಂಟ್ರಲ್ ಗವರ್ನಮೆಂಟ್, ನಮ್ಮ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರನೂ ಸಹ ಈ ಸೆಕೆಂಡ್ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ ಅಲ್ವಾ? ಹೌದಾ? ಸೊ ಈ ದ ಸ್ಟೇಟ್ ಆ್ಯಂಡ್ ದ ಸೆಂಟ್ರಲ್ ಗೌರ್ಮೆಂಟ್, okay, which owns the natural resources, okay, and which plays a very important role in the management of wildlife, natural resources, wildlife and the forest. Okay, so they are the second stakeholders of forest and the wildlife. And the third stakeholders are industrialists. Industrialists ಅಂದ್ರೆ ಏನರ್ಥ? ಇಂಡಸ್ಟ್ರೀಸ್ ಅಂದರೆ ಏನು? ಕಾರ್ಖಾನೆಗಳು ಅಲ್ವಾ? ಇಂಡಸ್ಟ್ರಿಯಲಿಸ್ಟ್ ಅಂತ ಹೇಳಿದ್ರೆ ಕಾರ್ಖಾನೆಗಳ ಮಾಲೀಕರು, ಓನರ್ಸ್ ಅಂತ ಏನು ಹೇಳ್ತೀವಿ, ಅವರನ್ನು ನಾವು ಇಂಡಸ್ಟ್ರಿಯಲಿಸ್ಟ್ ಅಂತ ಕರಿತೀವಿ ಅಲ್ವಾ? ಸೊ ಆ ಓನರ್ಸ್ ಏನು ಮಾಡ್ತಾರೆ, ಇದರ ಒಂದು ಸ್ಟೇಕ್ ಹೋಲ್ಡರ್ಸ್ ಆಗಿರ್ತಾರೆ. ಇವರು ಕೂಡ ದೇ ಆರ್ ಆಲ್ಸೋ ಎ ಪಾರ್ಟ್ ಆಫ್ ದಿಸ್ ಸ್ಟೇಕ್ ಹೋಲ್ಡರ್, ದಿಸ್ ಫಾರೆಸ್ಟ್ ಆ್ಯಂಡ್ ವೈಲ್ಡ್ ಲೈಫ್. ಹೌ? Because these industrialists, so they are going to get their byproduct from the forest itself. So for example, do you know this? The tendu leaves. Okay, the leaves, it is called as what? Tendu leaves. So ee tendu leaves na ಏನು ಮಾಡ್ತಾರೆ, they make use in the manufacturing of BDs. ಈ ಬಿಡಿ ತಯಾರಿಸ್ತಾರಲ್ವಾ, ಬಿಡಿ ತಯಾರಿಸ್ತಾರಲ್ವಾ, ಸೊ ಆ ಬಿಡಿ ತಯಾರಿಸೋದಕ್ಕೆ ಈ ಟೆಂಡು ಲೀವ್ಸನ್ನು ಯೂಸ್ ಮಾಡ್ತಾರೆ ಅಲ್ವಾ? ಸೊ ಬಿಡಿ ತಯಾರಿಸೋದೇ ಒಂದು ಕಂಪನಿ ಇದೆ, ಅದು ಕೂಡ ಒಂದು ಇಂಡಸ್ಟ್ರಿನೇ. ಆ ಇಂಡಸ್ಟ್ರಿನ ನಡೆಸೋರು ಏನಾಗ್ತಾರೆ, ಇಂಡಸ್ಟ್ರಿಯಲಿಸ್ಟ್ಸ್ ಆಗ್ತಾರೆ ಅಲ್ವಾ? ಸೊ ಈ ಬಿಡಿ ತಯಾರಿಸೋದಕ್ಕೆ ಏನು ಬೇಕು? ಟೆಂಡು ಲೀವ್ಸ್ ಬೇಕು ಅಲ್ವಾ? ಈ ಟೆಂಡು ಲೀವ್ಸ್ ಸಿಕ್ಕೋದಿಲ್ಲಿ ಫಾರೆಸ್ಟಲ್ಲಿ. ಆವಾಗ ಅವ್ರು ಏನು ಮಾಡ್ತಾರೆ, ಫಾರೆಸ್ಟಿಗೆ ಹೋಗ್ತಾರೆ ಅಲ್ವಾ? ಸೊ ಅಲ್ಲಿ ಅವರಿಗೆ ಯಾವ್ಯಾವ ರೀತಿ ಒಂದು ಪ್ರಾಡಕ್ಟ್ಸ್ ಬೇಕು ಫಾರೆಸ್ಟಿಂದ, ಅದನ್ನು ಅವರು ತಗೊಳ್ತಾರೆ ಅಲ್ವಾ? ಸೊ ದೆನ್ ದೇ ಆರ್ ಆಲ್ಸೋ ಬಿಕಮ್ ದ ಸ್ಟೇಕ್ ಹೋಲ್ಡರ್ಸ್. ಓಕೆ, ನೆಕ್ಸ್ಟ್ ಅದ್ರ ಬಗ್ಗೆ ಹೆಚ್ಚು ಡೀಟೇಲ್ ಆಗಿ ಹೇಳ್ತೀನಿ. ಸೊ ದ ಫೋರ್ತ್ ಸ್ಟೇಕ್ ಹೋಲ್ಡರ್ಸ್ ಆರ್ ಎನ್ವಿರಾನ್ಮೆಂಟಲಿಸ್ಟ್ಸ್. ಅಂದರೆ ಯಾರು? ಎನ್ವಿರಾನ್ಮೆಂಟಲಿಸ್ಟ್ಸ್ ಅಂದರೆ ಯಾರು? ಪರಿಸರವಾದಿಗಳು. ಪರಿಸರವಾದಿಗಳನ್ನು ನಾವು ಎನ್ವಿರಾನ್ಮೆಂಟಲಿಸ್ಟ್ ಅಂತ ಕರಿತೇವೆ. ಅಫ್ಕೋರ್ಸ್, ಸೊ ಇವರಿಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲ. ಸೊ ಇವರಿಗೆ ಸ್ವಾರ್ಥ ಇದೆ ಅಲ್ವಾ? ಹೇಗೆ? ಇವ್ರು ದುಡ್ಡು ಕೊಡ್ತಾರೆ, ಅದು ಪ್ರಾಡಕ್ಟ್ ಸಿಗುತ್ತೆ. ಬಟ್ ಇವ್ರಿಗೆ ಯಾವುದೇ ರೀತಿ ಸ್ವಾರ್ಥ ಇಲ್ಲದೇನೆ, ಸೊ ಅವ್ರೇನು ಮಾಡ್ತಾರೆ, ಅರಣ್ಯಕ್ಕೋಸ್ಕರ ಮತ್ತು ವನ್ಯಜೀವಿಗಳಿಗೋಸ್ಕರನೇ ಅವ್ರೇನು ಮಾಡ್ತಾರೆ, ಶ್ರಮಿಸ್ತಾರೆ ಅಲ್ವಾ? ಸೊ ದೇ ಆರ್ ನೋನ್ ಆಸ್ ಎನ್ವಿರಾನ್ಮೆಂಟಲಿಸ್ಟ್ಸ್, ಪರಿಸರವಾದಿಗಳು ಅಲ್ವಾ? ಸೊ ದೇ ಆರ್ ಆಲ್ಸೋ ಅ ಪಾರ್ಟ್ ಆಫ್ ದಿಸ್ ವೈಲ್ಡ್ ಲೈಫ್ ಆ್ಯಂಡ್ ದ ಫಾರೆಸ್ಟ್. ಸೊ ಅವರು ಕೂಡ ಏನಾಗ್ತಾರೆ, ಇಲ್ಲಿ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ. ಅವರು ಕೂಡ ಒಂದು ಅರಣ್ಯದ ಮಾಲೀಕರಾಗ್ತಾರೆ ಅಲ್ವಾ? ಸೊ ದೀಸ್ ಆರ್ ಅಬೌಟ್ ದ 4 ಸ್ಟೇಕ್ ಹೋಲ್ಡರ್ಸ್. ಸೊ ಲೆಟ್ ಅಸ್ ಸ್ಟಡಿ ಅಬೌಟ್ ದೀಸ್ ಇನ್ ಡೀಟೇಲ್. ಇವಾಗ ನಾವು ಪ್ರತಿಯೊಂದನ್ನು ಏನು ಮಾಡಬೇಕಾಗುತ್ತೆ, ಡೀಟೇಲ್ ಆಗಿ ಸ್ಟಡಿ ಮಾಡಬೇಕಾಗುತ್ತೆ. ಸೊ ವಿಚ್ ಒನ್ ಈಸ್ ದ ಫಸ್ಟ್ ಒನ್? ದ ಪೀಪಲ್ ಹೂ ಲಿವ್ಸ್ ಅರೌಂಡ್ ದ ಫಾರೆಸ್ಟ್ ಅಲ್ವಾ? ಫಸ್ಟ್ ಇದನ್ನು ತಗೊಂಡು, ಪೀಪಲ್ ಹೂ ಲಿವ್ಸ್ ಅರೌಂಡ್ ದ ಫಾರೆಸ್ಟ್ ಅಂದರೆ ಈ ಅರಣ್ಯದ, ಅಂದರೆ ಕಾಡುಗಳನ್ನು ಸುತ್ತಮುತ್ತ ವಾಸ ಮಾಡುವಂಥ ಜನರು ಫಸ್ಟ್ ಸ್ಟೇಕ್ ಹೋಲ್ಡರ್ಸ್ ಆಗ್ತಾರೆ. ಹೇಗೆ? ಯಾಕೆಂದರೆ ಅವರು ಹುಟ್ಟಿದಾಗಿಂದನೂ ಅದೇ ಪ್ಲೇಸಲ್ಲಿ ಹುಟ್ಟಿ ಬೆಳೆದು ಆ ಒಂದು ಫಾರೆಸ್ಟ್ ಬಗ್ಗೆ, ಅರಣ್ಯದ ಬಗ್ಗೆ ಅತಿ ಹೆಚ್ಚು ತಿಳ್ಕೊಂಡಿರ್ತಾರೆ ಅಲ್ವಾ? ಯಾವ್ಯಾವ ಮರ ಎಲ್ಲಿ ಸಿಗುವಂಥದ್ದು ಅಲ್ವಾ? ಅಲ್ಲೇ ಅವ್ರು ಏನು ಮಾಡ್ತಾರೆ, ವಾಸ ಮಾಡ್ತಾರೆ ಅಲ್ವಾ? ದೇ ಯೂಸ್ ಟು ಲಿವ್ ಇನ್ ದ ಫಾರೆಸ್ಟ್ ಇಟ್ ಸೆಲ್ಫ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಕನ್ಸ್ಟ್ರಕ್ಟ್ ದೇರ್ ಓನ್ ಹೌಸಸ್ ಅಲ್ವಾ? ಸೊ ಅಲ್ಲೇ ಅವ್ರು ಏನು ಮಾಡ್ತಾರೆ, ಈ
ಈ ಕಾಡುಗಳ ಮಧ್ಯದಲ್ಲಿ ಅವರು ತಮ್ಮ ಜೀವನವನ್ನು ಕಂಪ್ಲೀಟ್ ಲೈಫ್ ಸೈಕಲ್ ಅಲ್ಲೇನೆ ಕಳೀತಾರೆ ಅಲ್ವಾ. ಸೊ ಯಾವ ಮರಗಳಿಂದ ಏನು ಯೂಸ್ ಆಗುತ್ತೆ ಅಲ್ವಾ. ಸೊ ಯಾವ ಪ್ರಾಣಿಗಳಿಂದ ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಲ್ವಾ. ಸೊ ಫಾರೆಸ್ಟಿಂದ ಸಿಗುವಂಥ ಒಂದು ಪ್ರಾಡಕ್ಟ್ಸನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅದೆಲ್ಲದರ ಬಗ್ಗೆ ಇನ್ಫಾರ್ಮೇಷನ್ಸ್ ಅಂದರೆ ದ ಪೀಪಲ್ ಹೂ ಲಿವ್ಸ್ ಅರೌಂಡ್ ದ ಫಾರೆಸ್ಟ್. ಸೊ ಫಾರೆಸ್ಟ್ ಅಂದರೆ ಕಾಡಲ್ಲಿ ಮತ್ತು ಕಾಡಿನ ಸುತ್ತ ವಾಸ ಮಾಡುವಂಥ ಜನರಿಗೆ ಗೊತ್ತಿರುತ್ತೆ ಅಲ್ವಾ. ಸೊ ದೇ ಆರ್ ದ ಸ್ಟೇಕ್ ಹೋಲ್ಡರ್ಸ್. ಸೊ ಪ್ರತಿಯೊಂದು ಪ್ರಕೃತಿ ದತ್ತವಾಗಿ ಅಲ್ಲಿ ಜನರು ಏನು ಮಾಡ್ತಾರೆ, ಜನರು ಅಲ್ಲಿ ಕಂಪ್ಲೀಟಾಗಿ ವಾಸ ಮಾಡ್ತಾರೆ ಅಲ್ವಾ. ಸೊ ದೇ ಆರ್ ದ ಫಸ್ಟ್ 6 ಸ್ಟೇಕ್ ಹೋಲ್ಡರ್ಸ್. ಸೊ ದ ಸೆಕೆಂಡ್ ಒನ್ ಇಸ್ ದ ಸ್ಟೇಟ್ ಆ್ಯಂಡ್ ದ ಸೆಂಟ್ರಲ್ ಗವರ್ನಮೆಂಟ್ ಅಲ್ವಾ. ಸೊ ಇದು ಸರ್ಕಾರಕ್ಕೆ ಸಂಬಂಧಪಟ್ಟದ್ದು, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ. ಸೊ ದೋಸ್ ಟು ಗವರ್ನಮೆಂಟ್ ದೇ ಯೂಸ್ ಟು own these forest and wildlife. Okay, so the main purpose of the establishing of this government is to prohibit the unnecessary stealing of these natural resources from the forest ಅಲ್ವಾ. ಸೊ ಅರಣ್ಯದಿಂದ ಅನಾವಶ್ಯಕವಾಗಿ ಈ ಒಂದು ಮರಮುಟ್ಟುಗಳಿರಬಹುದು, ಯಾವುದೇ ಒಂದು ವೈಲ್ಡ್ ಲೈಫ್ ಇರಬಹುದು, ವನ್ಯಜೀವಿ ಇರ್ಬೋದು, ಇದನ್ನು ಈ ಅಕ್ರಮವಾಗಿ ಈ ಜನರು ಏನು ಮಾಡ್ತಾರೆ, ಈ ಸಾಗಾಣಿಕೆ ಮಾಡಿ ಅವರು ದುಡ್ಡು ಸಂಪಾದನೆ ಮಾಡ್ಕೊಳ್ಳುವಂಥದ್ದಿರ್ಬೋದು. ಈ ರೀತಿ ಈ ಕ್ರಿಮಿನಲ್ ಅಫೆನ್ಸಸ್ಸನ್ನು ಏನು ಮಾಡ್ತಾರೆ ಕಂಡುಹಿಡಿದು ಈ ನಮ್ಮ ಒಂದು ಫಾರೆಸ್ಟ್ ಮತ್ತು ವೈಲ್ಡ್ ಲೈಫನ್ನು ಉಳಿಸುವಂತಹ ಕಾರ್ಯ ಈ ಗವರ್ನಮೆಂಟ್ಗೆ ಸೇರುತ್ತೆ ಅಲ್ವಾ. ಸೊ ದೇ ಆರ್ ಆಲ್ಸೋ ದ ಸೆಕೆಂಡ್ ಸ್ಟೇಕ್ ಹೋಲ್ಡರ್ಸ್ ಅಲ್ವಾ. ಸೊ ಬಿಫೋರ್ ದ ಗವರ್ನಮೆಂಟ್, ಸೊ ಗವರ್ಮೆಂಟ್ ಅಂದರೆ ಈ ಗವರ್ಮೆಂಟ್ ಎಲ್ಲ ಆಗೋದಕ್ಕಿಂತ ಮುಂಚೆ ಅಂದರೆ ಹಿಂದಿನ ಕಾಲದಲ್ಲಿ ಅಲ್ವಾ. ಸೊ ಹಿಂದಿನ ಕಾಲದಲ್ಲಿ ಯಾರ ಅಧೀನದಲ್ಲಿತ್ತು ಈ ಒಂದು ಫಾರೆಸ್ಟ್ ಮತ್ತು ವೈಲ್ಡ್ ಲೈಫ್. ಸೊ ಇಟ್ ವಾಸ್ ಇನ್ ದ ಹ್ಯಾಂಡ್ ಆಫ್ ಬ್ರಿಟಿಷರ್ಸ್ ಅಲ್ವಾ. ಬ್ರಿಟಿಷರ್ಸ್ ನಮ್ಮ ದೇಶವನ್ನು 200 ವರ್ಷ ಆಳ್ತಾರೆ. ಹೌದಾರೆ, 200 ವರ್ಷ ನಮ್ಮ ದೇಶದಲ್ಲಿರುವಂಥ ಸಂಪನ್ಮೂಲಗಳನ್ನೆಲ್ಲ ಕೊಳ್ಳೆ ಹೊಡೆದಿದ್ದಾರೆ ಅಂತ ನಮಗೆ ಗೊತ್ತು. ಆದರೆ ಹೇಗೆ ಯೂಸ್ ಮಾಡಿಕೊಂಡ್ರು, ಅಫ್ಕೋರ್ಸ್ ದೇ ಆರ್ ಹ್ಯಾವಿಂಗ್ ದ ಅಡ್ವಾಂಟೇಜಸ್ ಆಲ್ಸೋ. ಇವರಿಂದ ನಮಗೆ ಅಡ್ವಾಂಟೇಜ್ ಕೂಡ ಆಗಿದೆ. ಅಂದರೆ ಯಾವ ರಿಸೋರ್ಸನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ತೋರಿಸ್ಕೊಟ್ರು. ಆದರೆ ಅವರು ನಮಗೋಸ್ಕರ, ನಮ್ಮ ದೇಶಕ್ಕೋಸ್ಕರ ಬಳಸ್ಕೊಳ್ಳಿಲ್ಲ. ನಮ್ಮ ದೇಶದ ಸಂಪತ್ತನ್ನು ಅಂದರೆ ದ ಫಾರೆಸ್ಟ್ ಆ್ಯಂಡ್ ದ ಪ್ರಾಡಕ್ಟ್ ವಿಚ್ ಈಸ್ ಅವೈಲೇಬಲ್ ಇನ್ ದ ಫಾರೆಸ್ಟ್, ದೇ ಮೇಕ್ ಯೂಸ್ ಆಫ್ ದೇರ್ ಸೆಲ್ಫಿಶ್ನೆಸ್. ಅವರ ಒಂದು ಸ್ವಾರ್ಥಕ್ಕೋಸ್ಕರ ಏನು ಮಾಡಿದ್ರು, ನಮ್ಮ ಸಂಪನ್ಮೂಲಗಳನ್ನು ಬಳಸ್ಕೊಂಡ್ರು ಅಲ್ವಾ. ಸೊ ಹಾಗಾಗಿ ಅವಾಗ ಅತಿ ಹೆಚ್ಚು ಸಂಪನ್ಮೂಲಗಳು ಈ ಬ್ರಿಟಿಷರ್ಸ್ ಇಂದ ಏನಾಯಿತು ಯೂಸ್ ಮಾಡಲ್ಪಡ್ತು. ಆದರೆ ಸೊ ವಾಟ್ ವಿ ಹ್ಯಾವ್ ಟು ಲರ್ನ್, ಅವರಿಂದ ನಾವೇನು ಕಲ್ತ್ವಿ, ಹೇಗೆ ಮ್ಯಾನೇಜ್ ಮಾಡೋದು ಅನ್ನೋದನ್ನು ಕಲ್ತ್ವಿ. ಆದರೆ ಆಫ್ಟರ್ ದಿಸ್ ಬ್ರಿಟಿಷರ್ಸ್ ಬಂದು ನಮಗೆ ಸ್ವತಂತ್ರ ಸಿಕ್ಕಿ ಆದಮೇಲೆ ಅವ್ರು ಏನಾಗ್ತಾರೆ, ಬ್ರಿಟಿಷರು ಹೊರಟೋಗ್ತಾರೆ. ಅದಾದಮೇಲೆ ಯಾರ ಹ್ಯಾಂಡ್ ಓವರಿಗೆ ಬರುತ್ತೆ, ಇಟ್ ಈಸ್ ಹ್ಯಾಂಡ್ ಓವರ್ ಟು ದ ಗವರ್ನಮೆಂಟ್, ಸ್ಟೇಟ್ ಗವರ್ಮೆಂಟ್ ಆ್ಯಂಡ್